ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ತೋರಿಸ್ತದಲ್ಲ ಈ ರೋಡು, ಇದು NH 766 ಮೈಸೂರು, ಊಟಿ, ಮೈಸೂರು, ಕೇರಳ ಹೋಗುವಂಥ ಈ ಹೆದ್ದಾರಿ. ಅಂದರೆ ಕೇರಳ, ತಮಿಳುನಾಡು ಎರಡನ್ನೂ ಕೂಡ ಕರ್ನಾಟಕಕ್ಕೆ ಜಾಯಿನ್ ಮಾಡುವಂಥ ಒಂದು ನ್ಯಾಷನಲ್ ಹೈವೇ. ಆ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರೋ ಇದು ಬೇಗೂರು ಟೌನು. ಬೇಗೂರು ಟೌನು ಅಂತಂದರೆ ಇಲ್ಲಿ ಪ್ರತಿಯೊಂದು ಕೂಡ ಅವೈಲಬಲ್ ಇದೆ. ಒಂದು ತಾಲೂಕಲ್ಲಿ ಏನೇನು ಇರಬೇಕು ಎಲ್ಲ ಕೂಡ ಇದೆ. ಹೋಟೆಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಹಾರ್ಡ್ವೇರ್ ಶಾಪು, ಇನ್ನೂ ಒಂದು ಸ್ವಲ್ಪ ಬಸ್ಗಳೆಲ್ಲ ನೋಡ್ತಾ ಇರ್ಬೋದು ನೀವು. ಮೈಸೂರಿಂದ ಬರ್ತಾ ಇರೋ ಬಸ್ಗಳಿವೆಲ್ಲ ಒಂದೊಂದು 5 ನಿಮಿಷ 10 ನಿಮಿಷಕ್ಕೊಂದು ಬಸ್ ಇದೆ ಮೈಸೂರಿಂದ. ಹಂಗಿದೆ. ತುಂಬಾ ಬ್ಯುಸಿ ಆದ ಹೈವೇ ಇದು. ಏನು ಕಮರ್ಷಿಯಲ್ ಆಗಿ ತುಂಬಾ ಡೆವಲಪ್ ಆಗಿರೋಂಥ ಹೈವೇ. ಏನು ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇ ಆದಮೇಲಂತೂ ಈ ಹೈವೇ ತುಂಬಾ ಆಕ್ಟಿವಿಟಿ ಜಾಸ್ತಿ ಇದೆ. ಅಂದರೆ ಟೂರಿಸ್ಟವ್ರು ಜಾಸ್ತಿ ಓಡಾಡ್ತಾರೆ. ಬಿಸ್ನೆಸ್ ಜಾಸ್ತಿ ನಡೀತಾ ಇದೆ ಈ ಹೈವೇದಲ್ಲಿ. ಈ ಹೈವೇಗೆ ಅಟ್ಯಾಚ್ ಆಗಿರೋದು ಈ ಬೇಗೂರಲ್ಲಿ ಈಗಲೂ ಕೂಡ ಒಂದು ತಾಲೂಕು ಲೆವೆಲಲ್ಲಿ ಏನೇನು ಅವೈಲಬಲ್ ಸಿಗಬೇಕು ಫೆಸಿಲಿಟಿ ಅದೆಲ್ಲ ಸಿಗುತ್ತೆ. ಇದಕ್ಕೆ ನಿಯರ್ ಬೈ ಇರುವಂಥ ಒಂದು ಒಳ್ಳೆ ತೋಟ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ಈಗೇನು ಬೇಗೂರು ಟೌನ್ ತೋರಿಸ್ತಾ ಇದಲ್ಲ, ಈ ಹೈವೇಗೆ ಇರುವಂಥ ಹೈವೇಗೆ ಹತ್ತಿರ ಇರುವಂಥ, ಈ ಬೇಗೂರು ಟೌನ್ಗೆ ಹತ್ತಿರ ಇರುವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮೊದಲು ಒಂದು ವಿಚಾರ ಹೇಳ್ತೇನೆ. ಈ ವರ್ಷ 2026ನೇ ವರ್ಷದಲ್ಲಿ ಮೊದಲ ರಿಜಿಸ್ಟರ್ ಆಗಿದೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಜಮೀನು ಖರೀದಿ ಮಾಡುವಂಥ ಶ್ರೀ ಕಿಶೋರ್ ಕುಮಾರ್ ಸರ್ ಮತ್ತು ಕುಟುಂಬದವರಿಗೆ ಧನ್ಯವಾದಗಳು. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಜನವರಿ ಮಂತ್ಲಲ್ಲಿ ರಿಜಿಸ್ಟರ್ ಆಗಿದೆ ನೋಡಿ. ನಾನು ಹೇಳಿದ್ನಲ್ಲಿ ತೋಟದ ಬಗ್ಗೆ, ಇದು 7 ಎಕರೆ 25 ಗುಂಟ ತೋಟ. ಸುತ್ತ ಸೋಲಾರ್ ಫೆನ್ಸ್ ಆಗಿದೆ. ಎಂಟೈರ್ ಲ್ಯಾಂಡು ಸುತ್ತ ಫೆನ್ಸ್ ಹಾಕಿದ್ದಾರೆ. ಒಂದೊಳ್ಳೆ ತೋಟ, ತುಂಬಾ ಚೆನ್ನಾಗಿದೆ. ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ. ಒಂದೊಳ್ಳೆ ಲೊಕೇಶನ್ಲಿದೆ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಇದೆ ತೋಟ ಅಂತ. ಯಾಕಂದರೆ ನಿಯರ್ ಬೈ ಪೆಟ್ರೋಲ್ ಬಂಕ್ಗಳು, ಹೋಟೆಲ್ಲು ಮತ್ತು ಕಾಲೇಜ್ಗಳು ಎಲ್ಲ ಹತ್ರದಲ್ಲಿದೆ. ತುಂಬ ದೂರ ಏನೋ ಬೇಕಾಗಿಲ್ಲ. ಜಸ್ಟು 700 ಮೀಟ್ರು ಹೈವೇಯಿಂದ. ಒಂದು ವಾಸಕ್ಕೆ ಮನೆ ಇದೆ. ನೀವು ಈಗ ಪರ್ಚೇಸ್ ಮಾಡಿದ್ರು ಕೂಡ ಬಂದು ಸ್ಟೇ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಉಳ್ಕೋಬೇಕಾಗಿಲ್ಲ. ಒಂದು ವಾಸ ಮಾಡೋದಕ್ಕೆ ಮನೆ ಇದೆ. ಬನ್ನಿ, ಆ ಮನೆಯೂ ಕೂಡ ಒಳಗಡೆ ಏನಿದೆ, ಯಾವ ರೀತಿ ಇದೆ ಮನೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಒಂದು ಮುಂದೆ ಹಾಗೆ ಒಂದು ವರಾಂಡ ರೀತಿ ಮಾಡಿದ್ದಾರೆ. ಆರಾಮಾಗಿ ಏನು ಸಮ್ಮರ್ ಸೀಸನ್ನು ಕೂಡ ಆರಾಮಾಗಿ ಹೊರಗಡೆನೇ ಮಲಗ್ಬೋದು. ಒಳ್ಳೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಇರುತ್ತೆ. ಒಂದು ಫಂಕ್ಷನ್ ಮಾಡಿಸ್ಬೇಕು ಅಂದರೂ ಕೂಡ ಆರಾಮಾಗಿ, ಒಂದು ಬರ್ತ್ಡೇ ಪಾರ್ಟಿನೋ ಇನ್ನೇನೋ ಪಾರ್ಟಿ ಮಾಡಬೇಕು ಅಂದರೂ ಕೂಡ ಸೂಕ್ತವಾಗಿದೆ ಇದು. ಆ ರೀತಿ ಒಂದು ವರಾಂಡ ಮಾಡಿದ್ದಾರೆ. ಒಂದು ಉಳ್ಕೊಳ್ಳೋಕೆ ಕೂಡ ವಿತ್ತು ಅಟ್ಯಾಚ್ ವಾಶ್ರೂಮ್ ಇರುವಂಥ ಒಂದು ದೊಡ್ಡದಾಗಿ ಒಂದು ಹಾಲ್ ಮಾಡಿದ್ದಾರೆ. ಕಿಚನ್ನು ಮತ್ತು ಪ್ರತಿಯೊಂದು ಕೂಡ ಇಲ್ಲಿ ಬೇಸನ್ ಇರ್ಬೋದು, ಪ್ರತಿಯೊಂದು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮಗೆಲ್ಲ ಎಂಟೈರ್ ಲ್ಯಾಂಡ್ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಗಮನವಿಟ್ಟು ನೋಡಿ. ಡೀಟೇಲ್ಸ್ ಎಲ್ಲ ದಯವಿಟ್ಟು ಗಮನಿಸಿ. ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಈ ಜಮೀನಲ್ಲಿ ಏನಂದರೆ ಒಂದು ವಾಸ ಮಾಡೋಕ್ಕೂ ಮನೆ ಇದೆ ಅಂತ ಹೇಳಿದೆ ನೋಡಿ. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಒಂದು ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮು ಮತ್ತು ಕಡಾಯಿ ಒಲೆ, ಸೌದೆ ಒಲೆ ರೆಡಿ ಮಾಡಿದ್ದಾರೆ. ಈ ಜಮೀನಲ್ಲಿ 3 ಬೋರ್ ಇದೆ. ತುಂಬಾ ಚೆನ್ನಾಗಿದೆ ನೀರನ್ನು ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಮತ್ತು ಕೋಕೋನಟ್ ಬಂದು ಒಂದು 300 ದೊಡ್ಡದಿದೆ. ಒಂದು 250 ಈಗ ರೀಸೆಂಟಾಗಿ ಒಂದು 2-3 ಇಯರ್ಸಲ್ಲಿ ಹಾಕಿರೋವಂಥದ್ದು. ಒಂದು 1000 ಅರೆಕನೆಕ್ಟ್ ಇದೆ. ಇನ್ನೆಲ್ಲ ಸ್ವಲ್ಪ ಮಿಕ್ಸು ಟ್ರೀಗಳಿದೆ. ಎಂಟೈರ್ ಲ್ಯಾಂಡು ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ವಾಟ್ರ್ ಅಂತೂ ಮಾತಾಡೋಂಗಿಲ್ಲ. ಕಾರಣ ಏನಂದರೆ ನಿಯರ್ ಬೈ ದೊಡ್ಡದೊಂದು ಲೇಕ್ ಇದೆ. ಅದರಿಂದ ನೀರಿಗಂತೂ ಯಾವುದೇ ರೀತಿಯ ತೊಂದರೆ ಇಲ್ಲ ನೀರಿಗೆ. ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದಾರಲ್ಲ ಕೊಕೊನಟ್ಟು, ಇದು 2-3 ಇಯರ್ಸ್ ಅಂತ ಇಂಥ ಗಿಡ ಒಂದು 205 ಗಿಡ ಇದೆ. ದೊಡ್ಡದೆಲ್ಲ ಒಂದು 300 ಇದೆ. ತುಂಬ ಚೆನ್ನಾಗಿ ಫಲ ಬಿಡ್ತಾಯಿದೆ. ಇದು ಒಂದು ಪಾರ್ಟಿ ಗಿಟಿ ಮಾಡೋದಕ್ಕೆ ಒಂದು ಶೆಡ್ ರೀತಿ ಮಾಡಿದ್ದಾರೆ. ಸಮ್ಮರ್ ಸೀಸನಲ್ಲೂ ಕೂಡ ಒಂದು ಕಾಫಿ ಟೀ ಕೂಡ ತುಂಬ ಚೆನ್ನಾಗಿದೆ. ಆರಾಮಾಗಿ ಕೂತ್ಕೊಂಡು ಒಂದು ಒಳ್ಳೆ ಲ್ಯಾಂಡ್ ಅಂತ ತಿಳ್ಕೊತೀನಿ. ಓನರು ಪ್ರೈಸ್ ಹೇಳ್ತಿರೋದು 60 ಲಕ್ಷ ಪರ್ ಏಕರ್. 60 ಲಕ್ಷ ಕುಂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ಲು. ಅವರು 60ಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡಿಸಿ ಅಂತ ಹೇಳ್ತಾಯಿದ್ರು. ಇಲ್ಲ ಸರ್ 60 ಒಳಗೇ ಮಾಡಿಸೋಣ ಅಂತ ಹೇಳಿದೆ. ಇಲ್ಲ 60 ಫೈನಲ್ ಬೇಕು ಅಂತ ಹೇಳಿದ್ರು. ಇದರಡೆ ಕೂರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತೆ ನಮ್ಮದು. ಏನಿದೆ RTC ಹೋಲ್ಡರ್ ಯಾರಿರ್ತಾರೆ ಅವರನ್ನೇ ಕೂತ್ಕೊಳ್ಳೋಣ. ಎದುರುಗಡೆ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ನಮ್ಮದು ಈ ಲ್ಯಾಂಡಿಗೆ ಮಾತ್ರ 1% ಕಮಿಷನ್ ಇರುತ್ತೆ. ಕಾರಣ ಏನಂತಂದರೆ ದೊಡ್ಡ ಲ್ಯಾಂಡ್ ಆಗಿರೋದ್ರಿಂದ 2% ಏನು ಬೇಡ, 1% ಸಾಕು. ಬೇರೆ ಲ್ಯಾಂಡ್ಗೆಲ್ಲ 2% ತೊಗೊಳ್ತೀವಿ. ಬಿಗ್ ಲ್ಯಾಂಡ್ಗೆಲ್ಲ 1% ಸಾಕು ಕಮಿಷನು. ಬಿಗ್ ಅಮೌಂಟ್ ಇರುತ್ತೆ. ಅದಕ್ಕೋಸ್ಕರ ಪಾಪ ನಿಮಗೂ ಕೂಡ ನಮ್ಗೆ ಕೊಡೋಕ್ಕೆ ಹೊರೆ ಆಗಬಾರ್ದು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ.
ನಿಮಗೂ ಒಂದು ಖುಷಿ ಆಗಬೇಕು, ನಮ್ಮ ಕೆಲಸದ ತಕ್ಕನಂಗೆ ಕೊಟ್ಟೆ ಅಂತ ನಿಮಗೂ ಒಂದು ಸಮಾಧಾನ ಆಗಬೇಕು. ಅದರಿಂದ 1% ಸಾಕು ಈ ಜಾಗಕ್ಕೆ ಮಾತ್ರ. ಇನ್ನು ಬೇರೆ ಚಿಕ್ಕ ಲ್ಯಾಂಡ್ಗೆಲ್ಲ 2% ಕಮಿಷನ್ ತೊಗೊಳ್ತೀವಿ. ನೋಡಿ ಇಲ್ಲಿ ನೋಡ್ತಿರ್ಬೋದು, ಅರೆಕೆನಟ್ಟೆಲ್ಲ ಈ ಸೈಜ್ ಇದೆ. 1,000 ಗಿಡ ಇದೆ. ದೊಡ್ಡದೆಲ್ಲ ತುಂಬಾ ಫಲ ಚೆನ್ನಾಗಿ ಬಿಡ್ತದೆ. ಜೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ದ್ರಾಕ್ಷಿ ಗೊಂಚಲು ಬಿಟ್ಟಲು ಹಂಗೆ ಬಿಟ್ಟಿದೆ ಕಾಯಿ. ಇವರು ಚಿಕ್ಕದು ಗಿಡ ಯಾಕೆ ಹಾಕಿದ್ದಾರೆ ಅಂತಂದರೆ, ಹಿಂದೆ ಇರೋರು ಒಂದು ಮಿಸ್ಟೇಕ್ ಮಾಡಿರ್ತಾರೆ. ಅಂದರೆ ಒಂದು ಪ್ರಾಪರ್ಟಿಯಲ್ಲಿ ಅಡ್ವಾಂಟೇಜು ನೂರಾರು ಇದ್ದರೂ ಕೂಡ ಡಿಸ್ಅಡ್ವಾಂಟೇಜ್ ಒಂದ್ಯಾರು ಇರ್ತಲ್ಲ, ಆ ರೀತಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ತೋಟ, ಓಕೆ. ಆದರೆ ಇಲ್ಲಿರೋಂಥ ಡಿಸ್ಅಡ್ವಾಂಟೇಜನ್ನು ಹೇಳ್ಕೊಡ್ತೀನಿ. ಏನಂದರೆ ತುಂಬಾ ಚೆನ್ನಾಗಿ ಬಿಡ್ತಾಯಿದೆ ಫಲ, ಇಲ್ಲ ಅಂತ ಹೇಳ್ತಲ್ಲ. ಇಲ್ಲಿ ನೀರು ಮಣ್ಣು ತುಂಬಾ ಚೆನ್ನಾಗಿರೋದ್ರಿಂದ ಫಲ ಚೆನ್ನಾಗಿ ಬಿಡ್ತಾಯಿದೆ. ಆದರೆ ಹಿಂದೆ ಇರೋರು ಏನು ಮಾಡಿದ್ದಾರೆ ಅಂದರೆ, ಈ ತೆಂಗಿನ ಗಿಡಗಳನ್ನ ಕೆಲವೊಂದನ್ನು ಹತ್ತರದಲ್ಲಿ ಹಾಕ್ಬಿಟ್ಟಿದ್ರು, ತುಂಬಾ ನಿಯರ್ ಬೈ ಹಾಕ್ಬಿಟ್ಟಿದ್ರು. ಅದಕ್ಕೋಸ್ಕರ ಸ್ವಲ್ಪ ಒಂದು ಗಿಡಕ್ಕೆ ತೊಂದರೆ ಆಗ್ಬೋದು ಅಂದ್ಬಿಟ್ಟು ಇವರೇನು ಮಾಡಿದ್ದಾರೆ, ಹೊಸ ತೆಂಗಿನ ಗಿಡನೂ ಕೂಡ ಹಾಕಿದ್ದಾರೆ. ಫ್ಯೂಚರ್ ಇನ್ನೊಂದು 2-3 ಇಯರ್ಸ್ ಆದಮೇಲೆ ಇದು ಫಲ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನೀವೇನು ಮಾಡ್ಬೋದು ಅಂದರೆ, ಹಳೆಯ ಗಿಡಗಳೆಲ್ಲ ರಿಮೂವ್ ಮಾಡಿಸ್ಬೋದು. ಹಳೆಯ ಗಿಡ ರಿಮೂವ್ ಮಾಡಿ ಹೊಸ ಗಿಡ ಫಲ ಬಿಡೋಕ್ಕೆ ಆರಂಭ ಆಗುತ್ತೆ. ಈಗ ನೋಡ್ತಿರ್ಬೋದು, ಹಳೆ ಗಿಡ ಎಲ್ಲ ಕೂಡ ತೆಂಗಿನ ಮರದಲ್ಲಿ ತುಂಬಾ ಫಲ ಚೆನ್ನಾಗಿ ಬಿಟ್ಟಿದೆ. ಎಳ್ನೀರಾಗ್ಬೋದು, ಕಾಯಿ ಆಗ್ಬೋದು, ಒಳ್ಳೆ ದಪ್ಪ ಸೈಜ್ ಇದೆ. ಅದರಿಂದ ಈಗ ತುಂಬಾ ಚೆನ್ನಾಗಿ ಇನ್ಕಮ್ ಇದೆ. ಆದರೆ ಫ್ಯೂಚರ್ 2-3 ಇಯರ್ಸ್ ಆದಮೇಲೆ ಡೌನ್ ಆಗ್ಬೋದು ಹಳೆ ಮರಗಳು. ಆಗ ಹೊಸ ಮರಗಳು ಆಲ್ರೆಡಿ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೋಡ್ತಿರ್ಬೋದು, ಬೋರು ತೋರಿಸ್ತೀನಿ ನಿಮಗೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲು ಕೂಡ ಇದೆ. ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ ನಿಮಗೆ ಲೊಕೇಶನ್ ಹೇಗಿದೆ ಅಂತ. ಜನನಿಬಿಡ ಪ್ರದೇಶ ಅಂತಾರಲ್ಲ, ಹಂಗೆ ಜನ ಓಡಾಡ್ತಾನೆ ಇರ್ತಾರೆ ಅಂಥ ಜಾಗ. ಕಾಲೇಜ್ಗಳು, ಮಾರ್ಕೆಟ್ಗಳು, ಹೋಟಲ್ಲು, ಪೆಟ್ರೋಲ್ ಬಂಕು, ಹೈವೇ ಎಲ್ಲ ನಿಯರ್ ಬೈ ಇದೆ. ಇದು ಮೈಸೂರಿಂದ ಕೇವಲ 40 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ 165-170 ಕಿಲೋಮೀಟ್ರ್ ಆಗುತ್ತೆ. ತುಂಬಾ ಒಂದೊಳ್ಳೆ ಲೊಕೇಶನ್ಲಿದೆ ಲ್ಯಾಂಡ್ದು. ನೀವು ತುಂಬ ಯಾವುದೋ ದೂರ ಹೋಗೋಕ್ಕಾಗಿಲ್ಲ. ನ್ಯಾಷನಲ್ ಹೈವೇಯಿಂದ ಓನ್ಲಿ 700 ಮೀಟರ್ಸ್ ಇರುತ್ತೆ. ನೀರು ಕೂಡ ತುಂಬ ಚೆನ್ನಾಗಿದೆ. ಒಂದು ಕೃಷಿ ಹೊಂಡ ಮಾಡಿ ನೀರು ಸ್ಟೋರೇಜ್ ಮಾಡಿ ಅಲ್ಲಿಂದ ಎಲ್ಲ ಕಡೆ ಪಂಪ್ ಮಾಡ್ತಾರೆ. ಡ್ರಿಪ್ ಇರಿಗೇಷನು ಇದೆ, ಪ್ಲಸ್ ಒಂದು ಕೃಷಿ ಹೊಂಡನೂ ಕೂಡ ಮಾಡಿದ್ದಾರೆ. ಯಾಕಂದರೆ ಹೆಚ್ಚಾದ ನೀರು ಕೃಷಿ ಹೊಂಡಕ್ಕೆ ಹೋಗಲಿ ಅಂತ. ಇಲ್ಲಾಂದರೆ ಡ್ರಿಪ್ಪೆಲ್ಲ ಕಿತ್ಕೊಂಡು ಹೊರಟೋಗುತ್ತೆ ಇರೋ ಫೋರ್ಸ್ಗೆ, ಹಂಗಿದೆ. ಅದಕ್ಕೋಸ್ಕರ ನೋಡ್ತಿರ್ಬೋದು ಏನು ಕೃಷಿ ಹೊಂಡ ಹೆಂಗಿದೆ ಅಂತ. ಇಲ್ಲಿ ಬೇಕಾದ್ರೆ ನೀವು ಒಂದು ಸ್ವಿಮ್ಮಿಂಗ್ ಪೂಲೇ ಮಾಡ್ಕೋಬೋದು ಆರಾಮಾಗಿ. ನೀರು ಚೆನ್ನಾಗಿದೆ. ಇದನ್ನು ಒಂದು ಸಿಮೆಂಟಲ್ಲಿ ಆಲೋ ಬ್ರಿಕ್ಸಲ್ಲಿ ಕಟ್ಬಿಟ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ. ನೋಡಿ, ತುಂಬಾ ಚೆನ್ನಾಗಿದೆ ಲ್ಯಾಂಡು. ಯಾರಾದರೂ ಒಂದು 7-8 ಎಕರೆ ಲ್ಯಾಂಡ್ ಬೇಕು ಅಂದವರು, ಅಂದರೆ ತೋಟ ಬೇಕು ಅಂದವ್ರಿಗೆ ಸೂಕ್ತವಾಗಿದೆ. ನ್ಯಾಷನಲ್ ಹೈವೇದಲ್ಲಿ ಈಗ 2 ಕೋಟಿ ಮೇಲೆ ಆಗಿದೆ ಪರ್ ಎಕರು. ಇದು ಓನ್ಲಿ ಅವ್ರು ಹೇಳ್ತಿರೋದು 60 ಲಕ್ಷ ಪರ್ ಎಕರ್ಗೆ. ಅದರಿಂದ ಒಂದು ಬೆಸ್ಟ್ ರೈಟು ಅಂತ ಹೇಳ್ಕೊತೀನಿ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ವಿಸಿಟ್ ಮಾಡಿ ತೋರಿಸ್ಕೊಡೋಣ. ಇಲ್ಲಿ ಬಂದಾದಮೇಲೆ 25 ಲಕ್ಷ ಕೊಟ್ಟರು 30 ಲಕ್ಷ ಕೊಟ್ಟರು ಅಂತ ದಯವಿಟ್ಟು ಕೇಳೋಕೆ ಹೋಗ್ಬಿಡಿ. ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕರೆ ಮಾಡಿ ತಿಳ್ಕೊಂಡು ವಿಸಿಟ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.